ಎಲ್ರಿಗೂ ನಮಸ್ಕಾರ. ಸೊ ಮೊಟ್ಟ ಮೊದಲನೇದಾಗಿ ತುಂಬ ಹೃದಯದ ಸ್ವಾಗತ ಕೋರ್ತಾ ಇದ್ದೀನಿ. ಸೊ ಶ್ರೀ ಸಾಯಿ ಮೋಟರ್ಸ್ ವತಿಯಿಂದ ಇವತ್ತಿನ ದಿನ ಏನಪ್ಪಾ ಇಲ್ಲಿ ನಿಮ್ಮನ್ನೆಲ್ಲ ಕರೆಸಿ ಯಾವುದಕ್ಕೆ ಕರೆಸಿದೀವಿ, ಏನು ಒಂದು ಕಾರಣ ಅಂತಂದು ಹೇಳ್ಬಿಟ್ರೆ, ನಿಮಗೆ ಗೊತ್ತಿದೆ ನಮ್ಮ ಒಂದು ಮಹೀಂದ್ರಾ ಕಂಪನಿಯಲ್ಲಿ ಹೊಸ ಗಾಡಿಗಳು ಲಾಂಚ್ ಆಗಿದ್ದಾವೆ. ಹೊಸ ಗಾಡಿಗಳು ಲಾಂಚ್ ಆಗಿ ಕೇವಲ 75 ದಿನಗಳಲ್ಲಿ 1,000 ಟ್ರ್ಯಾಕ್ಟರ್ಗಳನ್ನ ಮಾರಿದ್ದಾರೆ. 1,000 ಟ್ರ್ಯಾಕ್ಟರ್ಗಳನ್ನ ಕೇವಲ 75 ದಿನಗಳು ಮಾಡಿದ್ದಾರೆ. ಹೊಸ ಟ್ರ್ಯಾಕ್ಟರ್ ನ್ಯೂ ಸೀರೀಸ್ ಲಾಂಚ್ ಆಗಿ ವಿತಿನ್ 75 ದಿನಗಳಲ್ಲಿ 1,000 ಟ್ರ್ಯಾಕ್ಟರ್ಗಳನ್ನ ಮಾರಿದ ಇಡೀ ಇತಿಹಾಸದಲ್ಲಿ ಇಂಡಿಯಾದಲ್ಲಿ ಯಾವುದೇ ಒಂದು ಸ್ಟೇಟ್ ಅಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಈ ತರ ಒಂದು ಆಗಿರೋದು ಘಟನೆಗಳೇ ಇಲ್ಲ. ಸೊ ಏನಪ್ಪಾ ಅಂತಂದ್ರೆ 75 ದಿನದಲ್ಲಿ 1,000 ಟ್ರ್ಯಾಕ್ಟರ್ಗಳನ್ನ ನಮ್ಮ ಮೇಲೆ ನಂಬಿಕೆ ಇಟ್ಟು ಮಹೀಂದ್ರಾ ಕಂಪನಿಯವರು ಏನ್ ತಯಾರು ಮಾಡಿದಾರೆ ಆ ಗಾಡಿ ಮೇಲೆ ನಂಬಿಕೆ ಇಟ್ಟು 1,000 ಕಸ್ಟಮರ್ಸು ನಮ್ಮ ಮೇಲೆ ಆಶೀರ್ವಾದ ಮಾಡಿದ್ದಾರೆ. ಸೊ ಅಷ್ಟು ಕಸ್ಟಮರ್ ಅಲ್ಲಿ 55 ಕಸ್ಟಮರ್ ಇಡೀ ನಮ್ಮ ಒಂದು ಈ ಕರ್ನಾಟಕ ಭಾಗದಲ್ಲಿ ಈ 1,000 ಗಾಡಿಯಲ್ಲಿ 55 ಕಸ್ಟಮರ್ಸ್ ನಮ್ಮ ಸಾಯಿ ಮೋಟರ್ಸ್ ಅಂದ್ರೆ ಲಿಂಗ್ಸೂರ್ ಶೋರೂಮ್ ವತಿಯಿಂದ ಹೋಗಿದ್ದಾರೆ. ಇದೊಂದು ತುಂಬಾ ಹೆಮ್ಮೆಯ ವಿಚಾರ. ಈ ಒಂದು ಹೆಮ್ಮೆಯ ವಿಚಾರನ ನಾವೇನಪ್ಪಾ ಅಂತಂದ್ರೆ ಈ ಒಂದು ಗಾಡಿಗಳನ್ನ ತಗೊಂಡಿರೋಂಥ ಕಸ್ಟಮರ್ಸ್ ನೀವೇನಿದ್ದೀರಲ್ಲ ಇವರೆಲ್ಲರೂ ನಿಮ್ಮೆಲ್ಲದರ ಮುಖಾಂತರ ನಿಮ್ಮ ಒಂದು ಸಮ್ಮುಖದಲ್ಲಿ ನಾವು ಒಂದು ಈ ಖುಷಿನ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಸಣ್ಣ ಕಾರ್ಯಕ್ರಮವನ್ನ ಸಿಹಿ ಹಂಚೋದ್ರ ಮುಖಾಂತರ ನಾವೇನದಲ್ಲ ಈ 1000 ಟ್ರ್ಯಾಕ್ಟರ್ಸ್ನ 1,000 ಗಾಡಿಗಳನ್ನ ಮಾರಾಟ ಮಾಡಿದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ನನ್ನ ಹೆಸರು ಅನ್ವರ್ ಅಂತ ಹೇಳಿ, ಶ್ರೀ ಸಾಯಿ ಮೋಟರ್ಸ್ ಲಿಂಗ್ಸೂರು ಮತ್ತು ಕುಷ್ಟಗಿ ಆ್ಯಸ್ ಎ ಮ್ಯಾನೇಜರ್ ಕೆಲಸ ಮಾಡ್ತೀನಿ. ಇದೆಲ್ಲ ನನ್ನ ಸ್ಟಾಫ್. ಇವರು ಆಲ್ಮೋಸ್ಟ್ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಬೇರಣ್ಣ ಅಂತೇಳಿ, ಬಸಣ್ಣ ಅಂತೇಳಿ ಆಲ್ಮೋಸ್ಟ್ ಇಲ್ಲಿದ್ದಾರೆ, ಎಲ್ಲರೂ ಪರಿಚಯ ಇರ್ತೀರಿ. ನಿಮ್ಗಿಂತ ಜಾಸ್ತಿ ಏನೋ ಇನ್ನೂ ಹೊರಗಿನ ಕಸ್ಟಮರು ಬರಬೇಕಾಗಿತ್ತು, ಯಾರು ಬಂದಿಲ್ಲ. ಸ್ವಲ್ಪ ಈಗ ಕೆಲಸ ಏನೋ ನಡೆದಾವಂತಂದ ಒಂದು ಸ್ವಲ್ಪ ತಡಾಗಿ ಸ್ಟಾರ್ಟ್ ಮಾಡಿದ್ವಿ, ಕ್ಷಮೆ ಇರಲಿ. ಇದು ಫಂಕ್ಷನ್ನ ಇದು ಇವೆಂಟ್ ಎದಕ್ಕೆ ಸ್ಟಾರ್ಟ್ ಆಗತ್ತಿ ಇವತ್ತು, ಎದಕ್ಕೆ ಮಾಡಕತ್ತೀವಿ ನಾವು ಅಂತಂದ್ರೆ ಆಲ್ ಓವರ್ ಇಂಡಿಯಾದಾಗ ಪೂರ ನಮ್ಮ ದೇಶದಾಗ ಒಂದು ಸ್ಟೇಟ್ ಯಾವುದೋ ಸೀರೀಸ್ ಇರಲಿ, ಈ ನಮ್ಮದು ಮಹೇಂದ್ರ ಕಂಪ್ನಿಯೊಳಗೆ ಯಾವ ಸೀರೀಸ್ ಲಾಂಚ್ ಮಾಡಿದ್ರು 1,000 ಟ್ರ್ಯಾಕ್ಟರ್ 75 ದಿನದಾಗ ಯಾರೂ ಮಾಡಿಲ್ಲ. ಸೊ ಅದನ್ನ ಮಹೇಂದ್ರ ಮಾಡೈತಿ. ಮಹೇಂದ್ರ ಮಾಡೋಕೆ ಕಾರಣ ಏನು, ನಿಮ್ಮ ಎಲ್ಲ ಏನೋ ನೀವು ಎಲ್ಲ ಕಸ್ಟಮರು ಎಲ್ಲ ರೈತರು ನಮ್ಮ ಜೊತೆ ಇದ್ದಿದ್ದಕ್ಕೆ, ನೀವು ನಮ್ಮ ಜೊತೆ ಇದ್ದಿದ್ದಕ್ಕೆ 1,000 ಟ್ರ್ಯಾಕ್ಟರ್ ಮಾಡೋಕೆ ಭಾಳ ಏನೋ 75 ದಿನದಾಗ ಭಾಳ ಸ್ಪೀಡ್ ಒಳಗೆ ಮಾಡಿದ್ದಕ್ಕೆ ನಿಮ್ಗೆ ನಮ್ಮ ಕಡೆ ನಮ್ಮ ಮ್ಯಾಗ ಭರೋಸಾ ಇಟ್ಟು ನೀವು ಪರ್ಚೇಸ್ ಮಾಡಿದ್ದಕ್ಕೆ ನಿಮ್ಗೆ ನಮ್ಮ ಹೃದಯಪೂರ್ವ ಧನ್ಯವಾದಗಳನ್ನು ಹೇಳ್ತೀವಿ. ನೆಕ್ಸ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ಇದೇ 1,000 ಇದ್ದಿದ್ದು 75 ದಿನದಾಗ 1,000 ಇದ್ದಿದ್ದು 100 ದಿನ ನೀವು ಸಪೋರ್ಟ್ ಇದೇ ರೀತಿ ನಮಗೆ ಕೊಡ್ರಿ. ನಾವು ಇನ್ನೂ ಹೆಚ್ಚು ಟ್ರ್ಯಾಕ್ಟರ್ ಮಾಡಬೇಕು. ಏನು 1,000 ಟ್ರ್ಯಾಕ್ಟರ್ ಮಾರಿ ಬಿಡಪ್ಪ ಸಾಕಿನ್ನ ಮಾರಿದ್ವಿ, ಇನ್ನೊಂದು 400 ಟ್ರ್ಯಾಕ್ಟರ್ ಮಾರಿಬಿಡ್ತೀವಿ ಅಂತಿಲ್ಲ. ಇದನ್ನ ಇವೆಂಟ್ 1,000 ಟ್ರ್ಯಾಕ್ಟರ್ ಮಾರಿ ಅಂತ ನಿಮಗೂ ಗೊತ್ತಾಗಬೇಕಾಗಿತ್ತು, ನಿಮ್ಮಿಂದ ನಾವು ಬೆಳಕತ್ತೀವಿ ಅಂತ ನಿಮ್ಗೆ ಗೊತ್ತಾಗಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಇದೊಂದು ಇವೆಂಟ್ ಮಾಡಾಕತ್ತೀವಿ. ಇದ್ರ ಪೈಕಿ ಈಗ H1R ಈಗ ಒಂದಿಷ್ಟು ಮಂದಿಗೆ ಗೊತ್ತಿಲ್ಲ, ಇದು ಟ್ರ್ಯಾಕ್ಟರ್ ಲಾಂಚ್ ಆಗೈತಿ, ಇದ್ರೊಳಗೆ ಈ ಮಾಡಲ್ ಅದಾವ, ಇವು ಮಾಡಲ್ ಅದಾವ ಇಲ್ಲ ಅಂತಂದು ಗೊತ್ತಿಲ್ಲ. ಸೊ ಅದ್ರ ಪೈಕಿ ಒಂದೆರಡು ಮಾತು ನನ್ನ ಮಾಡಲ್ ವೈಸ್ ಏನೇನು ಅದಾವ ಅಂತ ನೀವು ಒಂದೆರಡು ಮಾತು ಹೇಳ್ತೀನಿ ನಿಮಗೆ. ಸೊ ಇದೇನು H1R ಮಾಡಲ್ ಏನೈತಲ್ಲ, ಇದ್ರೊಳಗೆ ಟೋಟಲ್ 4 ಮಾಡಲ್ ಲಾಂಚ್ ಆಗಿವ. 4 ಮಾಡಲ್ ಒಳಗೆ 475 42 HP, 575 45 HP, 47 HP 575, 575 MS 45 HP ಮತ್ತು 585 ಟೋಟಲ್ 4 ಮಾಡಲ್ ಲಾಂಚ್ ಮಾಡ್ಯಾರ. ಇನ್ನು ಇದ್ರೊಳಗೆ ಭಾಳ ಮಾಡಲ್ ಬರುವ ಅದಾವ. ಸೊ ಈಗ ಸದ್ಯಕ್ಕೆ ಅನ್ನೋದು 4 ಮಾಡಲ್ ಲಾಂಚ್ ಮಾಡ್ಯಾರ. ಇನ್ನು ಸಣ್ಣ ರೈತರಿಗೆ, ಮಿಡಲ್ ರೈತರಿಗೆ, ದೊಡ್ಡ ರೈತರಿಗೆ ಎಲ್ಲ ರೈತರಿಗೆ ಅನುಕೂಲ ಆಗುವಂಗೆ ಮಾಡಲ್ ಲಾಂಚ್ ಮಾಡ್ಯಾರ. ಆಲ್ರೆಡಿ ಈಗ 585 ಒಳಗೆ ಸೈಡ್ ಗೇರು ಕೊಡಾಕತ್ತಾರ ಕಂಪ್ನಿಯವರು. ನಮ್ಮ ಏರಿಯಾದಾಗ ನಾವು ಡೆಲಿವರಿನೂ ಕೊಡಾಕತ್ತೀವಿ. ಆಲ್ಮೋಸ್ಟ್ ಕಸ್ಟಮರು ಪರ್ಚೇಸ್ ಮಾಡ್ಯಾರ. ಇದ್ರೊಳಗೆ ಏನೈತಪ್ಪ ಅಂತಂದ್ರೆ ಏನ್ ಸರ ಈಗ ಹಳೆ ಭೂಮಿ ಪುತ್ರಕ್ಕೆ ಇದಕ್ಕೆ ಏನ್ ಚೇಂಜ್ ಮಾಡ್ಯಾರ, ಏನ್ ಎತ್ತ ಅಂತ ಕೇಳಿದ್ರ ಟೋಟಲ್ ನೋಡ್ರಿ ಫ್ರಂಟ್ ಇಂದ ಪೂರ ಬೋನಟ್ ಚೇಂಜ್ ಮಾಡ್ಯಾರ. ಪೂರ ಬೋನಟ್ ಎದಕ್ಕೆ ಚೇಂಜ್ ಮಾಡ್ಯಾರಪ್ಪ, ಮೊದಲ ಇಲ್ರಿ ಸರ ಬೆಂಡ್ ಆಗತೈತಿ, ತೆಳ್ಳಗೈತಿ ತಗಡ, ರಸ್ಟ್ ಜಂಗ್ ಹಿಡಿಯಾಕತೈತಿ, ಅದೆಲ್ಲ ಕಿರಿಕಿರಿ ಭಾಳ ಇತ್ತು. ಅದಕ್ಕೆ ಕಂಪ್ನಿ ಏನ್ ಮಾಡೈತಿ, ಕಸ್ಟಮರ್ ಇಷ್ಟೆಲ್ಲ ಕಂಪ್ಲೇಂಟ್ ಹೇಳಕತ್ತಾರಪ್ಪ ಅದೊಂದು ಚೇಂಜ್ ಮಾಡೋಣ ಅಂತಂದ ಫುಲ್ ಹೆವಿ ಬೋನಟ್ ಕೊಟ್ಟು ರಾತ್ರಿ ಕೆಲಸ ಮಾಡೋದ್ನಾಗ ಸರ ನೀವು ಏನ್ರಿ ಗುಂಡಿ ಗತೆ ಕೊಟ್ರಿ, ರಾತ್ರಿ ನಮಗೆ 6-7 ಆತಪ್ಪ ಅಂದ್ರೆ ರೋಡ ಕಾಣಂಗಿಲ್ಲ, ಹೊಲಾಣ ಕಾಣಂಗಿಲ್ಲ. ಸೊ ಅದಕ್ಕೆ ನಮಗೆ ಅದು ಇಶ್ಯೂ ಭಾಳ ಆಗತ್ತೈತೆ ಅಂತ ಕಂಪ್ಲೇಂಟ್ ಹೇಳಿದ್ರು ಕಸ್ಟಮರ್. ಆ ಕಾರಣಕ್ಕೆ ಏನ್ ಮಾಡಿದ್ರು, ಮೊದಲ 45 ಲಕ್ಷದ ಹೆಡ್ ಲ್ಯಾಂಪ್ ಇರ್ತಿದ್ದು, ಅವನ್ನೆಲ್ಲ ತೆಗೆದೀಗ 75 ಲಕ್ಷದ ಹೆಡ್ ಲ್ಯಾಂಪ್ ಹಾಕ್ಯಾರ. ಸೊ ಇದರಿಂದ ಏನಾಗತ್ತೈತಿ, ರಾತ್ರಿ ಹೊತ್ತು ಕೆಲಸ ಮಾಡಕ್ ಈಸಿ ಆಗತ್ತೈತಿ. ಈಗ ಬ್ಯಾಸಿಗೆ ಹೊತ್ನಾಗ ಇಲ್ಲಿ ಬಡಪ್ಪ ಬಿಸಿಲು ಐತೆ ಅಂತ ಡ್ರೈವರ್ಗಳು ಗಾಡಿ ಹೊಡ್ಯಾಕ ಬೇಸರ ಮಾಡ್ಕೋತಾರ. ಸೊ ಜಾಸ್ತಿ ಕೆಲಸ ರಾತ್ರಿ ಹೊತ್ತು ಸಂಜೆ ಹೊತ್ತು ಚಾಲು ಮಾಡ್ಬಿಡ್ತಾರ. ಆಯ್ತಪ್ಪ 4-5 ಚಾಲು ಮಾಡಿದ್ರೆ 8-10 ಮಟ್ಟ ಆಕತಿ ಅಂತಂದ ಎಲ್ಲರೂ ರಾತ್ರಿ ಹೊತ್ತು ಕೆಲಸ ಚಾಲು ಮಾಡ್ತಾರ. ಸೊ ಆ ಕಾರಣಕ್ಕೆ ರಾತ್ರಿ ಹೊತ್ತು ಕೆಲಸ ಮಾಡಕ್ ಕಿರಿಕಿರಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಚಲೋ ಬೆಳಕು ಬೀಳುವಂಗ ಹೆಡ್ ಲ್ಯಾಂಪ್ ಕೊಟ್ಟಾರ. ಅದಾದ್ಮ್ಯಾಗ ಫ್ರಂಟ್ ಎಕ್ಸೆಲ್ ಇಷ್ಟು ಹೆವಿ ಮಾಡ್ಯಾರ. ನೀವು ಹಳೆ ಗಾಡಿಗೆ ಇದಕ್ಕೆ ಕಂಪೇರ್ ಮಾಡಿ ನೋಡಿದ್ರ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಫಸ್ಟ್ 12 mm ಆಮೇಲೆ ಬರ್ತಿತ್ತು, ಈಗ 14 mm ಪೂರ ಪಿಂಡ್ ಕೊಟ್ಟಾರ, ಪೂರ ಹೆವಿ ವೇಟ್ ಕೊಟ್ಟಾರ. ಮೊದಲ ಏನ್ ಮಾಡ್ತಿದ್ವಿ ನಾವು, ಬಂಪರ್ ಯು ಕ್ಲ್ಯಾಂಪ್ ಹಾಕಿ ಎಕ್ಸೆಲ್ ಹಾಕೊಂಡ್ಬಿಡ್ತಿದ್ವಿ. ಈಗ ಏನ್ ಮಾಡ್ರ, ಅದಕ್ಕೆ ಸಪ್ರೇಟ್ ಬೋಲ್ಟ್ ಕೊಟ್ಬಿಟ್ರ. ನೀವು ಫ್ರಂಟ್ ಬಂಪರ್ ಫಿಟ್ಮೆಂಟ್ಗೆ ಒಂದು ಸಪ್ರೇಟ್ ಬೋಲ್ಟ್ ಸಿಸ್ಟಮ್ ಕೊಟ್ಬಿಟ್ರ. ಅದನ್ನ ಆರಾಮ 4 ಬೋಲ್ಟ್ ಹಾಕೊಂಡ್ಬಿಟ್ರಪ್ಪ ನಿಮ್ಮ ಬಂಪರ್ ಫಿಟ್ ಮುಗಿದೋದ್ ಕೆಲಸ. ಅದಕ್ಕೆ ಯು ಕ್ಲ್ಯಾಂಪ್ ಹಾಕಿ ಎಕ್ಸೆಲ್ ಹಾಕೋ ಅವಶ್ಯಕತೆನೇ ಇಲ್ಲ.
ಈ ನೀವು ಪೂರಾ ಇಂಜಿನ್ ಒಳಗೆ ನೋಡಿದ್ರಪ್ಪ ಅಂತಂದ್ರೆ ELS ಇಂಜಿನ್ ಕೊಟ್ರ ಅಂದ್ರೆ ಪೂರಾ ಪ್ಯಾರಲಲ್ ಆಗಿ ಈಗ ನಮ್ಮ 4 ಸಿಲಿಂಡರ್ ಬರ್ತಾವಲ್ಲ 4 ಸಿಲಿಂಡರ್ ಒಮ್ಮೆ ಮೊದಲು ಏನಾಕಿತ್ತು 1 ಸಿಲಿಂಡರ್ ಆದ್ಮೇಲೆ 1 ಸಿಲಿಂಡರ್ 1 ಸಿಲಿಂಡರ್ ಆದ್ಮೇಲೆ 1 ಸಿಲಿಂಡರ್ ಕೂಲ್ ಹಾಕಿತ್ತು. ಈಗ ಹಂಗಿಲ್ಲ 4 ಸಿಲಿಂಡರ್ ಒಮ್ಮೆ ಕೂಲ್ ಹಾಕೋ. ಆ ಕಾರಣಕ್ಕೆ ಇದು ಸ್ಪೆಷಲಿ ಇಂಜಿನ್ ಕಸ್ಟಮರ್ಗೋಸ್ಕರ ಹೀಟ್ ಆಗಿ ಇಶ್ಯೂ ಆಗಬಾರ್ದು. ಈಗ ನೋಡ್ರಿ ಮೊದಲು ಏನ್ ಮಾಡಿದ್ರೆ 4 ತಾಸು ಹೊಡೆದ್ರೆ ಒಂದು ಸ್ವಲ್ಪ ನಿಂತು ಆಮೇಲೆ ಕೆಲಸ ಮಾಡ್ಬೇಕಪ್ಪ ಅಂತಾರೆ. ಈಗೇನಿಲ್ಲ, ನೀವು ಕಂಟಿನ್ಯೂ ಗಾಡಿ ಹೊಡೆದ್ರು ಇಂಜಿನ್ ಹೀಟ್ ಆಗಲ್ಲ, ಇಂಜಿನ್ ಹೀಟ್ ಆಗೋ ಇಶ್ಯೂನ ಬರಲ್ಲ. ಸೊ ಅದನ್ನೆಲ್ಲ ELS ಇಂಜಿನ್ ಕೊಟ್ರ, ಫುಲ್ ಜಬರ್ದಸ್ತ್ ಕೊಟ್ರ. ಗೇರ್ ಬಾಕ್ಸ್ ಒಳಗೆ ಐತಲ್ಲ ಪಾರ್ಷಿಯಲ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಕೊಟ್ರ. ಆ ಗೇರ್ ಬಾಕ್ಸ್ ಏನೈತಲ್ಲ ಗೇರ್ ಸ್ಮೂತ್ ಆಗಿ ಬೀಳ್ತಾವ, ಹೆವಿ ಇಲ್ಲ. ಗೇರ್ ಲಿವರ್ ಎತ್ತರ ಕೊಟ್ರ. ಮೊದಲು ಗೇರ್ ಲಿವರ್ ಕೆಳಗಿರ್ತಿತ್ತು, ಈಗ ಆರಾಮ ನೀವು ಮ್ಯಾಗ ಇನ್ನೂ ಬಗ್ಲಾರ್ದ ಕಂಫರ್ಟೇಬಲಿ ಗೇರ್ ಹಾಕ್ಬೋದು. ಮತ್ತು ಇನ್ನು ಹೈ ಗೇರ್ ಲೋ ಗೇರ್ ಮೊದಲು ಪೂರ ಕೆಳಗೆ ಬರ್ತಿತ್ತು, ಅದನ್ನ ಸೈಡ್ ಕೊಟ್ರ. ಫುಲ್ ಈಗ ಡ್ರೈವರ್ ಕೆಲಸ ಮಾಡಕತ್ತಪ್ಪ ಅಂತಂದ್ರೆ ಮೊದಲು ಒಂದು 8 ತಾಸು ಕೆಲಸ ಮಾಡೋ, ಈಗ ಒಂದು 2 ತಾಸು ಹೆಚ್ಚಿಗೆ ಮಾಡಿದ್ರು ಬ್ಯಾಸರ ಆಗಲ್ಲ. ಆ ರೀತಿ ಗೇರ್ ಬಾಕ್ಸ್ ಕೊಟ್ಟರೆ. ಈಗ ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಮೊದಲು ಬರೀ 1500 ಬರ್ತಿತ್ತು, 1700 ಬರ್ತಿತ್ತು. ಈಗಿಲ್ಲ, ಈಗ 1700 1800 2000 ಲಿಫ್ಟಿಂಗ್ ಕೆಪಾಸಿಟಿ ಮಟನು ಹೈಡ್ರೋಲಿಕ್ ಕೊಟ್ರ. ಪೂರಾ ನಮ್ದು ಲೋವರ್ ಬಾರ್ ಗೀರ್ ಎಲ್ಲ ಮೊದಲು ಈಗ ಅಲ್ಲಿ ಐತಿ, ನಿಮ್ಗೆ ತೋರಿಸಿ ಗೊತ್ತಾಗ್ಬಿಡುತ್ತೆ. ಮೊದಲು ಏನಾಕಿತ್ತು, ಬೆಂಡ್ ಆಗತ್ತಾವ ಸರ, ಕಟ್ ಆಗತ್ತಾವ, ಹಂಗ ಹಿಂಗಂತಂದ ಕಂಪ್ಲೇಂಟ್ ಹೇಳ್ತಿದ್ರು. ಇದು ಫಸ್ಟ್ ಈ ರೀತಿ ನಮ್ದು ಹೈಡ್ರೋಲಿಕ್ ಲೋವರ್ ಲಿಂಕ್ ಬರ್ತಿತ್ತು. ಈ ಟೈಪ್ನಾಗ ಇಷ್ಟು ದಪ್ಪ ಇದ್ದಿದ್ದು ಬರೋದು, ನೀವು ಗಾಡಿ ನೋಡಿದ್ರು ಗೊತ್ತಾಗುತ್ತಾ. ಮೊದಲು ಇದು ಬರ್ತಿತ್ತು. ಇದರೊಳಗೆ ಏನು ಇಶ್ಯೂ ಇತ್ತು ಸರ್, ಬೆಂಡ್ ಹಾಕವ ಜಾಸ್ತಿ, ಒಂದು ಸ್ವಲ್ಪ ಪಟ್ಟಿಯ ಚಪ್ಸಿದ್ವಪ್ಪ ಅಂತಂದ್ರೆ ಕಟ್ ಆಗತ್ತವ, ಇದೆಲ್ಲ ಕಿರಿಕಿರಿ ಇತ್ತು. ಈಗ ಕಂಪ್ನಿ ಹೆವಿ ಮಾಡಿ ಕೊಟ್ಟೈತಿ, ಉದ್ದನ್ಯಾಗೂ ಹೆಚ್ಚು ಮಾಡ್ಯಾರ. ಮೊದಲ ಇಲ್ಲಿ ಸರ ಜೋಡ್ಸಾಕ ನಮಗೆ ಅನಾನುಕೂಲ ಆಕತಿ, ಹೋಗಾಕ್ ಬರಾಕು ಅನಾನುಕೂಲ ಆಕತಿ, ಟೈರ್ ಬಿಡಿತೈತಿ, ಟೇಲರ್ ಬಿಡಿತೈತಿ, ಎಲ್ಲ ಕಿರಿಕಿರಿ ಇತ್ತು. ಈಗೆಲ್ಲ ಒಂದು ಸ್ವಲ್ಪ ಲೆಂತ್ನು ಮಾಡ್ಯಾರ. ಅದನ್ನ ಲೆಂತ್ ಮಾಡಿದ್ರೆ ನಿಮ್ಗೆ ಜೋಡ್ಸಾಕ ಇನ್ನೂ ಗಳೆ ಸಾಮಾನು ಎಲ್ಲ ಜೋಡ್ಸಾಕ ಅನುಕೂಲ ಆಕತಿ. ಮತ್ತೆ ಡೆಪ್ತ್ ಒಳಗೆ ಹೋಗೋದಿಲ್ರಿ, ಅಲ್ಲೇ ಮ್ಯಾಗ ಹೊಡ್ಕೊಂಡ್ ಬರ್ತೈತಿದ್ರು. ಅದನ್ನೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಾರ. ಈಗ ಬೋಲ್ಟ್ ಮೊದಲು ಸಣ್ಣ ಬರ್ತಿದ್ದು, ಈಗ ಲೆಂತ್ ಕೊಟ್ರ. ಸರ್ ಅದು ಟೈಟ್ ಮಾಡಿದ ಕೂಡಲೇ ಥ್ರೆಡ್ ಹೋಗಿ ಉಂಟಾವ್ರಿ, ಆಮೇಲೆ ತನಿಂತಾನ ಪೇಜ್ ಹೋಗ್ತಾವ್ರಿ, ಅದೆಲ್ಲ ಕಿರಿಕಿರಿ ಇತ್ತು. ಈಗ ಬೋಲ್ಟ್ ಹೆಚ್ಚಿಗೆ ಮಾಡ್ಯಾರ. ಮತ್ತು ಹುಕ್ ಕುನ್ಸಾಕ ಮೊದಲ 12 mm ಬರ್ತಿತ್ತು, ಈಗ 14 mm ಬೋಲ್ಟ್ ಕೊಟ್ರ. ಫುಲ್ ಹೆವಿ ಕುಂದಿರ್ತೈತಿ. ಟೋಟಲ್ ಮೊದಲ 8 ಬೋಲ್ಟ್ ಬರ್ತಿದ್ದು, ಈಗ 12 ಬೋಲ್ಟ್ ಬರ್ತಾವ. ಏನು ಹುಕ್ ಕುನ್ಸಾಕ ಸೇಫ್ಟಿ ಪರ್ಪಸ್ ಇದನ್ನೇನೋ ಕಂಪ್ನಿ ಅದ್ರ ಮ್ಯಾಗ ವಿಚಾರ ಮಾಡಿ ಅದನ್ನ ಬೋಲ್ಟ್ ಹೆಚ್ಚಿಗೆ ಮಾಡ್ಯಾರ. ಅದನ್ನ ಬಿಟ್ರೆ ನಿಮಗೆ ಪೂರಾ ಸೀಟ್ ಬೇರೆ ಗಾಡಿಗೆ, ಈಗ ನಮ್ಮ ಹಳೆ ಗಾಡಿಗೆ ಕುಂತ್ ನೋಡ್ರಿ, ಇದು ಗಾಡಿ ಕುಂತ್ ನೋಡ್ರಿ, ಕಂಫರ್ಟ್ ಮಾಡ್ಯಾರ. ಡ್ರೈವರ್ಗೆ ಬ್ಯಾಸರ ಆಗಲ್ಲ. ಮತ್ತೆ ಏನು ಫುಲ್ಲಿ ಡಿಜಿಟಲ್ ಕ್ಲಸ್ಟರ್ ಕೊಟ್ರ. ಅದ್ರೊಳಗೆ ನಿಮಗೆ ಎಷ್ಟು ತಾಸು ಆಗೈತಿ, ಏನಾಗೈತಿ ಎಲ್ಲಾನು ಬರುತ್ತಾ. ಮೊದಲ ಕಿಲೋಮೀಟರ್ ಸ್ಪೀಡ್ ಎಷ್ಟು ಸ್ಪೀಡ್ ಹೊಂಟದಪ್ಪ ಅಂತ ಒಂದು ಸೈಕಲ್ ಮೋಟರ್ ಹಚ್ಚಿ ನೋಡ್ತಿದ್ವಿ ನಾವು. ಈಗ ಅದ್ರೊಳಗೆ ಸ್ಪೀಡ್ನು ಬರುತ್ತೆ, ಎಷ್ಟು ಗಾಡಿ ಸ್ಪೀಡ್ ಎಷ್ಟು ಸ್ಪೀಡ್ ಹೊಂಟತಿ ಏನಾಗತ್ತ ಅಂತಂದ. ಆಲ್ಮೋಸ್ಟ್ ನಮ್ಮ ಕಡೆ ಇನ್ನೊಂದು ಹೆಮ್ಮೆ ಏನಪ್ಪಾ ಅಂತಂದ್ರೆ, ಇಷ್ಟು ಲಾಂಚ್ ಆಗಿ ಅತಿ ಕಡಿಮೆ ಅವಧಿಯೊಳಗೆ ನಾವು ಬರೀ ಒಂದು ತಾಲೂಕು ವೈಸ್ ಲೆಕ್ಕ ಹಾಕಿದ್ವಪ್ಪ ಅಂದ್ರೆ 55 ಟ್ರ್ಯಾಕ್ಟರ್ ಮಾರಿವಿ. ನಮ್ಮ ರಾಯಚೂರು ಡಿಸ್ಟ್ರಿಕ್ಟ್ನಾಗ ಹೈಯೆಸ್ಟ್ 55 ಟ್ರ್ಯಾಕ್ಟರ್ ಮಾರಿದವ್ರು ನಾವ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್, ನೀವು ನಮ್ಗೆ ಸಪೋರ್ಟ್ ಮಾಡಿರ್ಲಿಲ್ಲಪ್ಪ ಅಂತಂದ್ರೆ ಅದನ್ನ ಮಾಡಕ್ ಸಾಧ್ಯನ ಹಾಕಿದಿಲ್ಲ. ಸೊ ನಿಮ್ ಸಪೋರ್ಟ್ ಇಂದ ನಾವು 55 ಟ್ರ್ಯಾಕ್ಟರ್ ನಮ್ಮ ರಾಯಚೂರು ಡಿಸ್ಟ್ರಿಕ್ಟ್ ಒಳಗೆ ಬರೀ ಲಿಂಗಸೂರು ತಾಲೂಕ್ನಾಗ ಮಾರಿವಿ. ಇನ್ನ ಸಪೋರ್ಟ್ ನಮಗೆ ಮಾಡ್ರಿ, ಇನ್ನ ಹೆಚ್ಚಿಗೆ ಸಪೋರ್ಟ್ ಮಾಡ್ರಿ. ಏನೋ ಇದಕ್ಕಿಂತ ಜಾಸ್ತಿ ಮಾಡಲ್ ನಮ್ಮ ಕಂಪ್ನಿಯಾಗ ಬರ್ಲಿ, ಅದನ್ನ ನೀವು ಯೂಸ್ ಮಾಡ್ಬೇಕು, ಅದ್ರದ್ದು ಏನೇನು ರಿವ್ಯೂ ಇರಬೇಕು ಎಲ್ಲಾನು ನಿಮ್ಮಿಂದ ಸಾಧ್ಯ ಅಂತಂದು ಹೇಳ್ಕೊಂತ, ಈಗ ಆಯ್ತಪ್ಪ ಇದನ್ನೆಲ್ಲ ಮಾಡಿದ್ರಿ, ನಮಗೆ ಏನ್ ಕೊಡಾಕತ್ರಿ ನೀವು, ಏನ್ ಕೊಟ್ಟ ಏನ್ ಮಾಡಾರದ್ರಿ ನೀವು ಅಂತಂದು ಕೇಳಿದ್ರ. ಈಗ ನಿಮ್ ಕಡೆ ಆಯ್ತು ಸರ್ ಫಂಕ್ಷನ್ ಮಾಡಿದ್ರಿ, ಕರ್ಸಿದ್ರಿ, ಅದ ಏನು ಅಂತಂದ್ರೆ ಅದಕ್ಕೆ ಏನೈತಲ್ಲ ಕಸ್ಟಮರ್ ನಮ್ಮ ಕಡೆ ಬಂದ್ರಪ್ಪ ಅಂದ್ರೆ ಅವ್ರಿಗೊಂದು ಏನಾರ ಕೊಡ್ಬೇಕು ಗಿಫ್ಟ್ ಅನ್ನೋ ಕಾರಣ ಕಂಪ್ನಿ ಏನ್ ಮಾಡೈತಿ, ಒಂದು ಪ್ರೈಸ್ ಲಿಸ್ಟ್ ಮತ್ತು ಅದ್ರ ಜೊತೆ ಒಂದು ಆಫರ್ ಆಗಿ ಕಡಿಮೆ ರೇಟ್ನಾಗ ಒಂದು ಗಾಡಿ ಕೊಡತೈತಿ. 575 ಗಾಡಿ 7,99,000 ರೂಪಾಯಿದಾಗ 11 ಐಟಮ್ ಕೊಡಾತೀವಿ ನಾವು. 7,99,000 ರೂಪಾಯಿದಾಗ 11 ಐಟಮ್ ಏನೇನ್ ಬರ್ತಾವ, ಹುಕ್ ಬರುತ್ತಾ, ಬಂಪರ್ ಬರುತ್ತಾ, ಟಾಪ್ ಬರುತ್ತಾ, 2 ಗಾಲ್ಯಾಗ ವೇಟ್ ಬರ್ತಾವ, ಬಸವಣ್ಣ ನಿಮ್ ಮುಂದ್ ಕುಸಾಕ್ ಬಸವಣ್ಣ, ಒಂದ್ ಸರ್ವಿಸ್ ಬುಕ್ ಇಟ್ಕೊಳಕ್ ಬ್ಯಾಗ್, ಗ್ರೀಸ್ ಗನ್, ರೈನ್ ಕೋಟ್ ಮಳೆಗಾಲದಾಗ, ವಾಟರ್ ಬಾಟಲ್, ಛತ್ರಿ, LED ಟಾರ್ಚ್, ಇವ್ನ 11 ಐಟಮ್ ಏನೈತಲ್ಲ 7,99,000 ರೂಪಾಯಿದಾಗ ನಾವು ಕೊಡಾತೀವಿ. 575 ಗಾಡಿ ಯಾರು ತಗೊಂತಾರ ಅವ್ರಿಗೆ ಇದೆಲ್ಲ ಆಫರ್ ನಿಮ್ ಸಂಬಂಧ. ಇಲ್ಲಿ ಕರ್ಸಿವಪ್ಪ ಏನೊಂದು ಕೊಡ್ಬೇಕನ್ನೋ ಕಾರಣಕ್ಕೆ ಕಂಪನಿ ಮಾಲಕರು ವಿಚಾರ ಮಾಡಿ ಇದೊಂದು ಆಫರ್ ಕೊಟ್ರ, ಇದನ್ನ ಸದುಪಯೋಗ ನೀವು ಪಡಿಸ್ಕೋರಿ. ಹೆಚ್ಚಿನ ಮಾಹಿತಿಗೆ ಏನೈತಲ್ಲ ನೀವು ಗಾಡಿ ಕಡೆ ನೋಡಿ ಹೊಡೆದ್ ನೋಡ್ತೀವಿ ಸರ್ ಅಂತಂದ್ರ ಏನೋ ಗಾಡಿ ಕಡೆ ಹೋಗೋಣ ಅಂತ ನೋಡೋನು. ಗಾಡಿ ಬಗ್ಗೆ ನಿಮ್ಗೆ ಹೆಚ್ಚು ಕಮ್ಮಿ ಏನಾರ ಡೀಟೇಲ್ಸ್ ಬೇಕಿದ್ರು ನಾನು ಕೊಡ್ತೀನಿ. ಥ್ಯಾಂಕ್ ಯು.